ಪೊಲೀಸರೊಂದಿಗೆ ಮತ್ತೆ ಜಗಳ ಮಾಡಿದ ರಾಹುಲ್ ಗಾಂಧಿ. ವಿರೋಧ ಪಕ್ಷದ ನಾಯಕನಿಗೆ ಭಾರತದಲ್ಲಿ ಭದ್ರತೆನೇ ಇಲ್ವಾ ಅಂತ ರಾಹುಲ್ ಗಾಂಧಿ ಪ್ರಶ್ನೆ. तो आप मुझे कह रहे हो कि हिंदुस्तान की टेरिटरी पे आप मुझे सुरक्षित नहीं रख सकते? सर रख सकते हैं, यही कह रहे हो, आपके सामने खड़े हैं सर, यही कह रहे हो. सर वी आर ऑलवेज रेडी टू प्रोटेक्ट सर. But you are saying that is India, that you cannot protect me in India. ರಾಹುಲ್ ಗಾಂಧಿ ಅವರ ಈ ಉದ್ದಟತನದ ವರ್ತನೆಗೆ ಕಾರಣ ಏನು? ಭದ್ರತೆಯ ದೃಷ್ಟಿಯಿಂದ ಪೊಲೀಸರು ಏನಾದ್ರೂ ಹೇಳಿದಾಗ ಅದನ್ನ ಕೇಳಬೇಕಲ್ವಾ? ಕೇಳುವಂತಹ ಕನಿಷ್ಠ ವ್ಯವಧಾನವು ರಾಹುಲ್ ಗಾಂಧಿಗಿಲ್ವಾ? ನಮಸ್ಕಾರ. ಯಾರು ಹೇಳಿದ್ದಪ್ಪ ರಾಹುಲ್ ಗಾಂಧಿ ಅವರಿಗೆ ವಿರೋಧ ಮಾಡೋದೇ ವಿರೋಧ ಪಕ್ಷದ ನಾಯಕನ ಕೆಲಸ ಅಂತ ಹೇಳಿ? ವಿರೋಧ ಮಾಡೋದಷ್ಟೇ ಅಲ್ಲ, ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋದು ಕೂಡ ವಿರೋಧ ಪಕ್ಷದ ನಾಯಕನ ಕೆಲಸ. ಸುರಕ್ಷತೆಯ ದೃಷ್ಟಿಯಿಂದ ಪೊಲೀಸರೇನಾದ್ರೂ ಸರ್ ಈ ಕಡೆ ಹೋಗಬೇಡಿ ಸರ್, ಅಲ್ಲಿಗೆ ಹೋಗಬೇಡಿ ಸರ್ ಅಂತ ಏನಾದರೂ ಹೇಳಿದ್ರೆ ಇದನ್ನ ಕೇಳಿಸಿಕೊಳ್ಳುವಂಥದ್ದು ಕೂಡ ವಿರೋಧ ಪಕ್ಷದ ನಾಯಕನ ಕೆಲಸ. ಪೊಲೀಸರ ಮಾತಿಗೆ ಒಪ್ಪಿಕೊಳ್ಳಬೇಕಾಗುತ್ತೆ. ಮೊನ್ನೆ ಮೋದಿ ಅವರು ಮಣಿಪುರಕ್ಕೆ ಭೇಟಿ ನೀಡಿದ್ದಾಗ ಜೋರಾಗಿ ಮಳೆ ಬರ್ತಾ ಇದ್ದ ಕಾರಣದಿಂದಾಗಿ ಸರ್ ಹೆಲಿಕಾಪ್ಟರ್ನಲ್ಲಿ ಹೋಗೋದಕ್ಕೆ ಆಗಲ್ಲ ಅಂತ ಹೇಳಿದಾಗ ಆಯ್ತು ಬಿಡಿ, ಹಾಗಾದ್ರೆ ರೋಡಲ್ಲೇ ಹೋಗೋಣ ಅಂತ ಹೇಳಿ 60 ಕಿಲೋಮೀಟರ್ ರೋಡಲ್ಲೇ ಹೋದ್ರು. ಸೊ ನರೇಂದ್ರ ಮೋದಿ ಅವರು ಇಲ್ಲಿ ಯಾವ ರೀತಿ ನಡ್ಕೊಂಡ್ರು? ಈ ನಡವಳಿಕೆ ಇದೆಯಲ್ಲ, ಒಬ್ಬ ಪ್ರಬುದ್ಧ ನಾಯಕ ನಡೆದುಕೊಳ್ಳಬಹುದಾದಂತಹ ರೀತಿ. ರಾಹುಲ್ ಗಾಂಧಿ ಅವರಿಗೆ ಯಾವಾಗ್ಲೂ ಏನೋ ಒಂದು ರೀತಿಯ ಹಠಮಾರಿತನ ಇದ್ದೇ ಇರುತ್ತೆ. ಭಾರತ್ ಜೋಡೋ ಯಾತ್ರೆ ಮಾಡಿದ್ರು, ಅಲ್ಲಿ ಏನೋ ಒಂದು ಜಗಳ ಮಾಡ್ಕೊಂಡ್ರು. ಈಗ ಪಂಜಾಬ್ನಲ್ಲಿ ಮತ್ತೊಂದು ರೀತಿಯ ಜಗಳ ಮಾಡಿದ್ದಾರೆ. ಪಂಜಾಬ್ನ ಅಮೃತಸರದ ಪ್ರವಾಹ ಪೀಡಿತ ಪ್ರದೇಶಕ್ಕೆ ರಾಹುಲ್ ಗಾಂಧಿ ಅವರು ಭೇಟಿ ನೀಡಿದ್ದಾಗ ಬೇರೆಲ್ಲ ಪ್ರದೇಶಗಳಿಗೆ ಹೋಗಿ ನದಿಯನ್ನ ದಾಟಿ ಇನ್ನೊಂದು ಗ್ರಾಮಕ್ಕೆ ಹೋಗಬೇಕಾಗಿತ್ತು. ಆಗ ಪೊಲೀಸರು ಬಂದು ಭದ್ರತೆಯ ದೃಷ್ಟಿಯಿಂದ ಸರ್ ನೀವಲ್ಲಿಗೆ ಹೋಗಬೇಡಿ ಅಂತ ತಡೀತಾರೆ. ಅದಕ್ಕೆ ರಾಹುಲ್ ಗಾಂಧಿ ಅವರು ನಾನು ಭಾರತದಲ್ಲೇ ಇರೋದು ತಾನೆ, ಆ ಗ್ರಾಮ ಕೂಡ ಭಾರತದಲ್ಲೇ ಇರೋದು ತಾನೆ, ಹಾಗಾದ್ರೆ ವಿರೋಧ ಪಕ್ಷದ ನಾಯಕನಿಗೆ ಭಾರತದಲ್ಲಿ ಭದ್ರತೆನೇ ಇಲ್ವಾ ಅಂತ ಏನೇನೋ ಪ್ರಶ್ನೆಗಳನ್ನ ಪೊಲೀಸರಿಗೆ ಕೇಳಿದ್ದಾರೆ. ಆ ವಿಡಿಯೋವನ್ನ ನೀವು ಒಂದ್ಸಲ ನೋಡಿ. वहाँ पे कोई जो इश्यूज हैं अगर हम आपके नहीं, तो आप मुझे कह रहे हो कि हिंदुस्तान की टेरिटरी पे आप मुझे सुरक्षित नहीं रख सकते? सर रख सकते हैं, यही कह रहे हो, आपके सामने खड़े हैं सर, यही कह रहे हो. सर वी आर ऑलवेज रेडी टू प्रोटेक्ट सर. But you are saying that is India, that you cannot protect me in Sir, India. but that area is different sir, so we have It is not India. Sir, it is India sir. Then how is it different? Sir, the terrain is different sir. So we have to tell each and every aspect of security sir. That is the only thing. Indian territory में leader of opposition cannot go because Punjab police cannot protect him. No sir, no sir. It is not a Punjab police is always ready to protect sir. We are always there sir. आप कह रहे हो कि लीडर ऑफ ऑपोजिशन इंडिया की टेरिटरी में नहीं जा सकता क्योंकि आप लोग उसको प्रोटेक्ट नहीं कर सकते हो, वही कह रहे हो? नहीं sir, we are willing to protect. We are ready to protect sir. ಮೊನ್ನೆಯಷ್ಟೇ ಸಿಆರ್ಪಿಎಫ್ ರಾಹುಲ್ ಗಾಂಧಿ ಅವರ ನಡವಳಿಕೆಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿತ್ತು. ಸಿಆರ್ಪಿಎಫ್ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವರಿಗೆ ಒಂದು ಪತ್ರವನ್ನ ಕೂಡ ಬರೆದಿತ್ತು. ರಾಹುಲ್ ಗಾಂಧಿ ಅವರಿಗೆ ನಾವು ಸೆಕ್ಯೂರಿಟಿ ಕೊಡ್ತೀವಿ, ಅದು ನಮ್ಮ ಧರ್ಮ. ಆದ್ರೆ ರಾಹುಲ್ ಗಾಂಧಿ ಅವರು ಯಾವಾಗ ಬೇಕಿದ್ರು ಎಲ್ಲಿಗೆ ಬೇಕಿದ್ರು ಹೋಗ್ತಾರೆ, ಆದ್ರೆ ನಮಗೆ ಒಂದೇ ಒಂದು ಮಾಹಿತಿಯನ್ನ ಕೂಡ ನೀಡೋದಿಲ್ಲ. ಅವರು ನಮ್ಗೆ ತಿಳಿಸದೆ ಸೆಕ್ಯೂರಿಟಿ ಬ್ರೀಚ್ ಮಾಡ್ತಿದ್ದಾರೆ. ರಕ್ಷಣಾ ವ್ಯವಸ್ಥೆಯನ್ನ ಉಲ್ಲಂಘಿಸಿ ಮನ ಬಂದಂತೆ ಎಲ್ಲೆಂದರಲ್ಲಿ ಹೋಗ್ತಾ ಇದ್ದಾರೆ. ಇದರಿಂದಾಗಿ ಅವರ ಪ್ರಾಣಕ್ಕೆ ಅಪಾಯ ಎದುರಾಗಬಹುದು. ರಾಹುಲ್ ಗಾಂಧಿ ಅವರು ಈ ರೀತಿ ಮಾಡದೇ ಇರೋ ಹಾಗೆ ಪಕ್ಷದ ಅಧ್ಯಕ್ಷರಾಗಿ ನೀವು ಅವರಿಗೆ ಸೂಚನೆಯನ್ನ ಕೊಡಿ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಿಆರ್ಪಿಎಫ್ ಪತ್ರವನ್ನ ಬರೆದಿದೆ. ಜೊತೆಗೆ ರಾಹುಲ್ ಗಾಂಧಿ ಅವರಿಗೆ ನೀವು ಈ ರೀತಿ ಮಾಡೋದನ್ನ ಬಿಡಿ, ನಿಮ್ಮ ರಕ್ಷಣೆಯ ಜವಾಬ್ದಾರಿಯನ್ನ ನಾವು ಹೊತ್ತಿದ್ದೇವೆ, ನಮ್ಮೊಂದಿಗೆ ಸಹಕರಿಸಿ ಅಂತ ಪತ್ರ ಬರೆದಿದೆ. ಸೊ ಸಿಆರ್ಪಿಎಫ್ ನವರೇ ಸ್ವತಃ ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನ ಬರೆದಿದ್ರು, ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಕೂಡ ಮತ್ತದೇ ಚಾಳಿಯನ್ನ ರಾಹುಲ್ ಗಾಂಧಿ ಅವರು ಮುಂದುವರಿಸಿದ್ದಾರೆ. ಉದ್ದಟತನದಿಂದ ವರ್ತಿಸಿದ್ದಾರೆ. ಇವರ ಈ ಉದ್ದಟತನ ಯಾವಾಗ ಕಡಿಮೆ ಆಗುತ್ತೋ ಗೊತ್ತಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.